ವಿರೋಧ ಪಕ್ಷದವರು ಯಾರು ಹೆಸರು ಹೇಳಿ? ವಿರೋಧ ಪಕ್ಷದವ್ರು ಎಲ್ಲಾ ನಾಯಕರು ಕೂಡ ಅದೇ ಮಾತನ್ನ ಹೇಳ್ತಾರೆ. ಅಭಿವೃದ್ಧಿ ಆಗ್ತಾ ಇಲ್ಲ, ನೀವು ಗ್ಯಾರಂಟಿ ಯಾವಾಗ್ಲಿಂದ ಅನುಷ್ಠಾನ ಮಾಡಿದಿರಾ ಅವಾಗ್ಲಿಂದಲೂ ದುಡ್ಡೆಲ್ಲ ಅದಕ್ಕೆ ಹೋಗ್ತಾ ಇದೆ. ಯಾರು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇದ್ರೆ ಅವ್ರನ್ನ ಕರ್ಕೊಂಬನ್ನಿ, ಕೋಲಾರಲ್ಲಿ ನಾವು ತೋರಿಸೋಣ, ವಿತ್ ಡಾಕ್ಯುಮೆಂಟ್ ಸಮೇತವಾಗಿ ನಾವು ತೋರಿಸೋಣ ಅಭಿವೃದ್ಧಿ ಏನಾಗ್ತಾ ಇದೆ ಹೆಂಗಾಗ್ತಾ ಇದೆ ಅಂತ. ಕೋಲಾರಲ್ಲಿ ಡಾಕ್ಯುಮೆಂಟ್ ಸಮೇತ ನಾವು ಕೋಲಾರಲ್ಲಿ ತೋರಿಸೋಣ. ಕರ್ಕೊಂಬನ್ನಿ ಅವ್ರನ್ನ ಯಾರು ಬರೋಕ್ಕೆ ಹೇಳಿ. ಕೋಲಾರ್ಗನ ಬಂದು ಈ ಅಭಿವೃದ್ಧಿ ಏನು ಟೆಂಡರ್ಗಳಾಗ್ತಾ ಇದೆ, ಯಾವ ವರ್ಕ್ಗಳಾಗ್ತಾ ಇದೆ ಏನು ಅನ್ನೋದನ್ನು ತೋರಿಸ್ತೀವಿ. ಅವ್ರು ಗ್ಯಾರಂಟಿಗಳದ್ದು ಬೇರೆ, ನಾವು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು 2013 ನಮ್ಮ ಬಡ್ಜೆಟ್ ಇದ್ದಿದ್ದು 1.5 ಲಕ್ಷ ಕೋಟಿ. ಇವತ್ತು ನಮ್ಮ ಬಡ್ಜೆಟ್ ಇರೋದು 3 ಲಕ್ಷ ಕೋಟಿ. ಇನ್ಕ್ರೀಸ್ ಆಗಿದೆ ಇಲ್ವಾ? 1.5 ಲಕ್ಷ ಕೋಟಿ 2013 ಇದ್ದಿದ್ದು ಇವತ್ತು 3 ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ ಇಲ್ವಾ? ಹೆಂಗೆ ಇನ್ಕ್ರೀಸ್ ಆಗಿಬಿಡ್ತು? ಕಾಸು ಪಿಂಟು ನೋಡ್ಕೊಂಡು ಮಾಡ್ತಾರೆ. ಇಲ್ಲಿ 3 ಲಕ್ಷ ದಾಟಿದೆ, 3 ಲಕ್ಷ ಇಟ್ಕೊಳ್ಳೋಣ, 3 ಲಕ್ಷ ದಾಟಿದೆ ಬಡ್ಜೆಟ್ ನಮ್ಮದು. ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆಯೋ ಪಾಪ್ಯುಲೇಷನ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ, ಅದೇ ರೀತಿಯಲ್ಲಿ ನಮ್ಮ ಬಡ್ಜೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅದನ್ನು ನಾವಿವಾಗ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೂ ಅಭಿವೃದ್ಧಿ ಕುಂಠಿತಾಗಿರೋದಕ್ಕೂ ಸಂಬಂಧ ಏನಿದೆ? ಸಂಬಂಧ ಏನೂ ಇಲ್ಲ. ಅದಕ್ಕೂ ಇದಕ್ಕೂ ಅವ್ರು ಏನೋ ಮಾತಾಡಬೇಕು ಮಾತಾಡ್ತಾವ್ರೆ, ಅದನ್ನೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಸರ್, ಈಗ ಕೋಲಾರಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಬದಲಾವಣೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅದು ಹೈಕಮಾಂಡು, ಕಾಂಗ್ರೆಸ್ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ತೀರ್ಮಾನ ತಗೊಳ್ತಾರೆ. ಇಲ್ಲಿ ಯಾರನ್ನೇ ಅಧ್ಯಕ್ಷರು ಮಾಡಬೇಕಂದ್ರೂ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಬೇಕಂದ್ರೂ ಎಲ್ಲ ಶಾಸಕರನ್ನು, ನಮ್ಮ ಡಿಫಿಟೆಡ್ ಶಾಸಕರನ್ನು ಎಲ್ಲರನ್ನು ಕೇಳ್ತಾರೆ. ಎಲ್ಲರ ಒಪಿನಿಯನ್ ಏನು ಬರುತ್ತೋ ಆ ಒಪಿನಿಯನ್ ಮೇಲೆ ಮಾಡ್ತಾರೆ. ಮಾಮೂಲಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಅದು ಮಾಮೂಲಿ, ಅದು ಇದ್ದೇ ಇರ್ತದೆ, ಅದು ಮಾಡ್ತಾನೆ ಇರ್ತಾರೆ. ಮಾಡಬೇಕು ಅಂದರೆ ಬರ್ತಾರೆ, ಮಾಡ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಇದು ನಮ್ಮ ಕೋಲಾರ ಜಿಲ್ಲೆ ದೇವಮೂಲೆಯಲ್ಲಿರ್ತಕ್ಕಂಥ ಜಿಲ್ಲೆ. ಇದು ತುಂಬ ಒಳ್ಳೆ ವಾಸ್ತು ಪ್ರಕಾರವಾಗಿ ಚೆನ್ನಾಗಿದೆ. ಆಮೇಲೆ ಇವಾಗ ಈ ಕಡೆ ನೋಡಿ, ನಮಗೆ ಕುಬೇರ ಮೂಲೆ ಕಡೆ ಬೆಟ್ಟಗಳೆಲ್ಲ ಜಾಸ್ತಿ ಇದ್ದಾವೆ. ಈ ಡೌನ್ಗೆ ಬೆಟ್ಟಗಳಿಲ್ಲ ನಮಗೆ. ಅದು 100% ವಾಸ್ತು ನಮಗೆ. ಇದು ಆ ವಾಸ್ತು ಹಂಗಿದ್ದಾಗ ಇದೇನೋ ಸ್ವಲ್ಪ ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ. ಅದು ಸ್ವಲ್ಪ ನೋಡಬೇಕು. ವಾಸ್ತು ಅವ್ರದ್ದು ಏನಾದರೂ ಕೇಳ್ಬಿಟ್ಟು ಅದನ್ನೇನು ಸರಿಪಡಿಸೋಕ್ಕೆ ಪ್ಲ್ಯಾನ್ ಮಾಡಬೇಕು. ಯಾರು 100% ನಿಜ. ಅವ್ರನ್ನ ಹೇಳೋದಕ್ಕೆ, ಅವ್ರು ಮಾತಾಡೋದಕ್ಕೆ ಬಿಡಬೇಕಾಗಿತ್ತು. ಅವ್ರು ಹೇಳೋದಕ್ಕೆ, ಅವ್ರ ಒಪಿನಿಯನ್ ಏನಿದೆಯೋ ಅದನ್ನು ಹೇಳೋದಕ್ಕೆ, ಅವ್ರನ್ನ ಮಾತಾಡೋದಕ್ಕೆ ಬಿಡಬೇಕಾಗಿತ್ತು. ಕಾಂಗ್ರೆಸ್ ಶಾಸಕರು ಅಧಿಕಾರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಈ ಮೀಟಿಂಗ್ ನಾವು ದಬ್ಬಾಳಿಕೆ ಮಾಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಸಮೃದ್ಧಿ ಮಂಜೂರಿಯನ್ನು ಮಾತಾಡಿದ್ರು. ಇಲ್ಲ, ಅವ್ರು ಮಾತಾಡ್ಕೋಬೋದು ಸರ್. ಅದೆಲ್ಲ ಅಧಿಕಾರಿಗಳ ಮೇಲೆ ಅವ್ರು ದಬ್ಬಾಳಿಕೆ ಮಾಡ್ತಾರೆ ಅಂತ ನಾವು ಅಧಿಕಾರಿಗಳ ಮೇಲೆ ಯಾರ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ. ನಾವು ಇರೋದನ್ನು ಮಾತಾಡಿರ್ತೀವಿ, ಇದನ್ನು ಕೇಳಿರ್ತೀವಿ. ನೀವು ಎಲ್ಲ KDP ಸಭೆಗಳಿಗೂ ನೀವು ಇರ್ತೀರಾ, ಕರೆಕ್ಟೇ ಇಲ್ವಾ? ನಾವು ಯಾರ ಮೇಲೆ ಅದ್ರ ಬಂದುಬಿಟ್ಟು ದೌರ್ಜನ್ಯ ಮಾಡಿದ್ದೀವ, ದಬ್ಬಾಳಿಕೆಗಳು ಮಾಡಿದ್ದೀವ, ಇರೋದನ್ನು ಹೇಳಿರ್ತೀವಿ. ಹಂಗವ್ರು ತಪ್ಪು ಮಾಡಿದೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ದಬ್ಬಾಳಿಕೆಗಳು ಯಾರು ಮಾಡಲ್ಲ. ಅವ್ರಿಗೇನಾದರೂ ಆ ಹ್ಯಾಬಿಟ್ ಇರ್ಬೋದೇನೋ ನಮಗೆ ಗೊತ್ತಿಲ್ಲ. ಸಿಗೋದೀಗ ಅನುಮಾನ ಅಂತ ಒಂದು ಮುನ್ಸೂಚನೆ ಸಿಗುತ್ತೆ. ಹೇಗೆ ಅಂತಂದರೆ, ಈಗ ನಂಜೇಗೌಡರನ್ನ ಬಹುಮೂಲ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಮತ್ತು ಅವರ ಡೆಲಿಗೇಟ್ ಆಗಿ ಕಳಿಸ್ತಾ ಇದ್ದಾರೆ. ನಿಮ್ಮನ್ನ ಮುಂದೆ DCC ಬ್ಯಾಂಕ್ ಅಧ್ಯಕ್ಷರಾಗಿ ಮಾಡ್ತಾರೆ. ಇನ್ನು ಈ ಉಳಿದಂಥ 2 ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಗೋದು ಬಹುತೇಕ ಅನುಮಾನ ಅಂತ. ಸರಿ, ಓಕೆ, ಪರವಾಗಿಲ್ಲ, ಒಳ್ಳೆಯದು. ಯಾಕೆ ಸರ್ 4 ಜನ ಶಾಸಕರಿದ್ದೀರಾ, ಒಬ್ಬರಾದ್ರೂ ಮಂತ್ರಿ ಆಗಬೇಕಲ್ಲ? ಇಲ್ಲ, ಹೈಕಮಾಂಡ್ ಕೊಟ್ಟರೆ ತೊಗೊಳ್ತೀವಿ. 4 ಜನದಲ್ಲಿ ಯಾರು ಕೊಟ್ಟರು ತೊಗೊಳ್ತೀವಿ, ಅದೇನು ಡೌಟ್ ಏನಿಲ್ಲ. ಅದು ಬಹುತೇಕ ಅನುಮಾನ ಇದ್ದರೆ ಅನುಮಾನವಾಗೇ ಇರಲಿ, ಬೇಡ. ಎರಡು ಅವಕಾಶ ವಂಚಿತ. ನಾನೇ MLA ಆಗ್ಲೂ ಲೆಕ್ಕ, ನಾವೇ ಗೆಲ್ಸಿದ್ದು, ನಾನೇ ಲೆಕ್ಕ. ಇಲ್ಲ, ಪ್ರಬಲ ಆಕಾಂಕ್ಷಿಯಾಗಿ ನಾನು ಇದ್ದೀನಿ. ಮೊದಲು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಆಕಾಂಕ್ಷಿಯಾಗಿದ್ದೀನಿ. ಕೊಟ್ಟರೆ ತೊಗೊಳ್ತೀವಿ ಅಷ್ಟೇ, ಕೊಟ್ಟರೆ ತೊಗೊಳ್ತೀವಿ, ಕೆಲಸ ಮಾಡ್ತೀವಿ. ಇಲ್ಲ ಅಂದರೆ ಪರವಾಗಿಲ್ಲ, ಸುಮ್ಮನೆ ಇರ್ತೀವಿ. ಟ್ರಂಪ್ ಕಾರ್ಡ್ ಅಂದರೆ ಏನೋ ನೋಡಿ, ಅವ್ರ ಜಾತಿನ ಅವ್ರು ಮುಂದಿಟ್ಕೊಂಡು ಮಾತಾಡೋದ್ರಲ್ಲಿ ತಪ್ಪೇನಿದೆ? ಮಾತಾಡಲಿ. ಅವ್ರ ಜಾತಿನ ಅವ್ರು ಮುಂದಿಟ್ಕೊಂಡು ಮಾತಾಡೋದು ಅದು ಅವ್ರ ಪದ್ಧತಿ, ಅವ್ರ ಸಿದ್ಧಾಂತ. ಇಲ್ಲ, ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ. ದಲಿತರಿಗೂ ಅನ್ಯಾಯ ಆಗ್ತಾ ಇಲ್ಲ, ಜನರಲ್ಗೂ ಅನ್ಯಾಯ ಆಗ್ತಾ ಇಲ್ಲ, ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಯಾರ್ಯಾರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಆ ಸವಲತ್ತುಗಳೆಲ್ಲ ಅವ್ರವ್ರಿಗೆ ಇದಕ್ಕೆ ಅವ್ರಿಗೆ ಸಿಗ್ತಾನೇ ಇದೆ. ಯಾರಿಗೇನು ಅನ್ಯಾಯ ಆಗಿರೋದೇನು ಇಲ್ಲ. ಅವರು ಹೇಳ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ನೀವೇನು ಅನ್ನೋದನ್ನು. ಅಯ್ಯೋ, ಬೇಡ ಬಿಡ್ರಿ, ಯಾಕೆ ಹೇಳೋದು ನಮಗಿನ್ನ ಬರುತ್ತೆ ನನಗೆ ಅಂದರೆ ಹಂಗೆ ಹಿಂಗೆ ಬರೋದಿಲ್ಲ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಹಿರಿಯರು ಪ್ಲಸ್ ನಮ್ಮ ರಾಜ್ಯದ ಉಸ್ತುವಾರಿಗಳು. JDS ಪಕ್ಷ ಯಾರ ಕೈಗೊಂಬೆನಲ್ಲಿದೆ?
BJP ಕೈಗೊಂಬೆನಲ್ಲಿ ಇದಿಲ್ಲ. ನಾವೇನಾದರೂ ಬೇರೆಯವ್ರ ಬೇರೆ ಯಾವುದನ್ನ ಪಕ್ಷದವ್ರ ಜೊತೆ ನಾವೇನು ಕೈಗೊಂಬೆ ಇದೆ, ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ, ಅವ್ರ ಜೊತೆ ನಾವು ಇರ್ತೀವಿ. ಇವ್ರು JDS ಅವರು BJP ಕೈಗೊಂಬೆ ಆಗ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ಕೇಳಬೇಕು. ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದರೆ ಇವ್ರಿಗೇನು ಇಲ್ದಂಗೆ ಮಾಡಿಬಿಡ್ತಾರೆ. BJP ಅವ್ರ ಬಗ್ಗೆ ಗೊತ್ತಿಲ್ವಾ? ನನಗೆ ಇವತ್ತು ಹೇಳ್ತೀನಿ ನೋಡಿ, ನನಗೆ ಹೈಯೆಸ್ಟಾಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ BJP ಇರೋ ಜಾಸ್ತಿ ನನ್ನ ಹತ್ರ ಸ್ನೇಹಿತರು ಇರೋದು. ನಾನು ಇರೋದು ಹೇಳ್ತೀನಿ, ನಾನು ಏನು ಕೇಳೇ ಮಾಡಲ್ಲ. ನಾನು ಹೈಯೆಸ್ಟು ಸ್ನೇಹಿತರು ಇರೋದು ಡೆಲ್ಲಿ ಲೆವೆಲ್ವರೆಗೂ ಸ್ನೇಹಿತರು ಇರೋದು ಅಂದರೆ ನನಗೆ BJP ಅವರೇ. ಅಂದರೆ ಅವ್ರ ಬಗ್ಗೆ ಏನು, ಹೆಂಗೆ, ಯಾವ ಥರ, ಏನು ಮೆಂಟಾಲಿಟಿ ಎಲ್ಲ ಗೊತ್ತಿದೆ ನನಗೆ. ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ JDS ಅವ್ರಿಗೆ ಗೊತ್ತಾಗುತ್ತೆ. BJP ಅವರು ಸರ್, ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಅನೌನ್ಸ್ ಮಾಡೋದಕ್ಕೆ ಕಾಂಗ್ರೆಸ್ ಭಯ ಬಂದಿದೆ. ಯಾಕಂದ್ರೆ NDA ಮೈತ್ರಿ ಇರೋದ್ರಿಂದ ಅವ್ರು ಸೋತೋಗ್ತಾರೋ ಭಯ ಇದೆ, ಅನೌನ್ಸ್ ಮಾಡ್ತಾ ಇಲ್ಲ ಅಂತ JDS ಅವರು ಹೇಳ್ತಾರೆ. ಇವಾಗ ಪಟ್ಟಣ ಪಂಚಾಯತ್ ಎಲೆಕ್ಷನಲ್ಲಿ ಅನೌನ್ಸ್ ಮಾಡಿದ್ದಾರಾ? 4 ಎಂಟೈರ್ ರಾಜ್ಯದಲ್ಲಿ 4 ಪಟ್ಟಣ ಪಂಚಾಯತ್ ಭಯ ಇದೆಯಾ? ನಮಗೆ ಭಯ ಇದೆ, ಏನಕ್ಕೆ ಅನೌನ್ಸ್ ಮಾಡ್ತಾಯಿದ್ವಿ. ಇದಾದಮೇಲೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಮಾಡ್ತೀವಿ, ನೆಕ್ಸ್ಟು ಗ್ರಾಮ ಪಂಚಾಯತಿಗಳಾಗ್ತವೆ, ನೆಕ್ಸ್ಟು ನಗರಸಭೆಗಳು ಎಲೆಕ್ಷನ್ಸ್ ಆಗ್ತವೆ. ಆಯಾ ಟೈಮ್ ಪಟ್ಟಂಗೆ ಅವೆಲ್ಲ ಆಗ್ತಾ ಇರ್ತವೆ. ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೋ ತೊಂದರೆ ಇಲ್ಲ. ಜನಾಭಿಪ್ರಾಯ ತುಂಬ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಚೆನ್ನಾಗಿದೆ, ಸಿದ್ದರಾಮಯ್ಯನವರ ಪರವಾಗಿ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಗಳಿಗೆ ಒಳ್ಳೆಯಾಗುವಂಥ ಕೆಲಸಗಳು ಮಾಡಿರುವಂಥ ಚರಿತ್ರೆ ಸಿದ್ದರಾಮಯ್ಯ ಆಗಿದೆ. ಆದ್ದರಿಂದ ಜನಗಳಿಗೆ ಒಳ್ಳೆ ಕಾಂಗ್ರೆಸ್ ಮೇಲೆ ಅಭಿಮಾನ ಇದೆ, ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ. JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಗೆ ಬಂದವರು ತುಂಬಾ ಅಲರ್ಟ್ ಆಗಿದೆ ಸರ್. JDS ಅವರು ಸಂಘಟನೆ ದಮ್ಮು ತಾಕತ್ತಿದ್ರೆ ಸರ್ಕಾರ ಅಂತ ನಿಖಿಲ್ ಕುಮಾರಸ್ವಾಮಿ ಇಲ್ಲ, ನಮಗೆ ದಮ್ಮು ತಾಕತ್ತು ನಮಗೇನೂ ಇಲ್ಲ. ಅವ್ರಿಗೆಲ್ಲ ತಾಕತ್ತು, ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ. ಅದಕ್ಕೆ ಮೂರು ಸಲ 3 ನಾಮ ಹಾಕಿದ್ದಾರೆ. ಇನ್ನು 4ನೇ ಸತಿ ಯಾರಲ್ಲಿ ನಾಮ ಹಾಕ್ತಾರೋ ನೋಡ್ಬೇಕು. ಅವ್ರ ದಮ್ಮು ತಾಕತ್ತು 3 ಸರಿ 3 ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಅವ್ರ ತಾಕತ್ತು, ಅವ್ರ ದಮ್ಮು ಏನು ಅಂತ ತೋರಿಸಿದ್ದಾರೆ. 4ನೇ ಎಲೆಕ್ಷನಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡಿರ್ಬೇಕು ನೋಡೋಣ, ಕಾದು ನೋಡೋಣ ಅವ್ರ ದಮ್ಮು ತಾಕತ್ ಬಗ್ಗೆ. CMನ ಕರ್ಸ್ಕೋಬೇಕು, ಹೇಳ್ಬೇಕು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.